ನನ್ನನ್ನು ಜೈಲಿಗೆ ಕಳಿಸಿದ ಆ ಸಿದ್ಧಾರ್ಥ್ ಮತ್ತು ಲಕ್ಷ್ಮಿಯನ್ನು ನಾನು ಅಷ್ಟು ಸುಲಭವಾಗಿ ಬಿಡಲ್ಲ ವಕೀಲ್ರೆ. ಆ ಮಹಾಲಕ್ಷ್ಮಿ ನಿಲಯದ ವಿಕ್ರಮ್ ಅನ್ನೋ 3ನೇ ಮಗ ಬರ್ತಾನೆ ಅಂತ ಸುದ್ದಿ ನನಗೂ ಸಿಕ್ತು. ಹೇಗಾದ್ರೂ ಮಾಡಿ ಜೈಲಿನಿಂದಲೇ ಆ ವಿಕ್ರಮನು ಕಾಂಟ್ಯಾಕ್ಟ್ ನನಗೆ ಸಿಗಬೇಕು. ವಕೀಲ್ರೆ, ನಿಮಗೆ ಮೇಡಮ್, ಆ ವಿಕ್ರಮ್ ತುಂಬಾ ಡೇಂಜರ್. ಅವನು ಯಾರ ಮಾತನ್ನು ಅಷ್ಟು ಸುಲಭವಾಗಿ ಕೇಳೋನಲ್ಲ ಮೇಡಮ್. ಕೇಳ್ತಾನೆ. ಆಸ್ತಿ ಆಸೆ ತೋರಿಸ್ರೆ ಯಾರಾದರೂ ಕೇಳ್ತಾರೆ. ಅವನು ಮನೆ ಕಾಲಿಟ್ಟು ತಕ್ಷಣ ಮೊದಲು ಸಿದ್ಧಾರ್ಥ್ ಮತ್ತು ಲಕ್ಷ್ಮಿನ ಮದುವೆ ಮುರಿಬೇಕು. ಅವ್ರ ಮದುವೆ ಮುರಿದ್ಬಿಟ್ಟು ಅಂದರೆ ಅಷ್ಟೇ ನನಗೆ ನೆಮ್ಮದಿ. ಇಲ್ಲ ಅಂದರೆ ನಾ ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಗುಂಡಣ್ಣ, ಅಲ್ಲಿ ಏನು ಹುಡುಕ್ತಿದ್ಯಾ? ಅಲ್ಲಿರೋದು ಬರೀ ಇಂಜಿನ್ ಆಯಿಲ್ ಅಷ್ಟೇ. ಲೇ ಹನುಮಂತ, ನೀ ಬರೀ ಗಾಡಿ ರಿಪೇರಿ ಮಾಡೋನಾಗಿ ಉಳಿದೆ ನೋಡು. ಈ ಇಂಜಿನ್ ಆಯಿಲ್ ಕಬ್ಗೈತಿ ಅಂದ್ರೆ ಏನರ್ಥ? ಆ 3ನೇ ಮಗ ವಿಕ್ರಮ್ ಕೂಡ ಕಪ್ಪಗೆ ಇರ್ತಾನೆ ಅಂತ ನನ್ನ ಪತ್ತೇದಾರಿ ಬುದ್ಧಿ ಹೇಳ್ತಾ ಇದೆ. ನಾವೀಗ ಆ ಡಾನ್ ವಿಕ್ರಮ್ನ ಅಡ್ಡವಾಗಿ ನುಗ್ಗಿ ಅವನ ಹಿನ್ನೆಲೆ ಪತ್ತೆ ಹಚ್ಚಬೇಕು. ಏನಂತ ಹೇಳಿ ಹನುಮಂತ? ಅಣ್ಣ, ಡಾನ್ ಅಡ್ಡಾಗಿ ಹೋದ್ರೆ ಅವ್ರು ನಿಮ್ಮ ಚಿತ್ರನ ಪೀಸ್ ಮಾಡಿಬಿಡ್ತಾರೆ. ಹುಷಾರಾಗಿರಿ. ಮಹಾಲಕ್ಷ್ಮಿ ನಿಲಯ. ಈ ಮಹಾಲಕ್ಷ್ಮಿ ನಿಲಯದ ಮಹಾಲಕ್ಷ್ಮಿ ಇವಳೇನ? ಇವತ್ತಿಂದ ಈ ಮನೆ, ಈ ಆಸ್ತಿ ಜೊತೆಗೆ ಈ ಲಕ್ಷ್ಮಿ ಕೂಡ ನನ್ನವಳೆ. ಅಂದ್ರೆ ಈ ವಿಕ್ರಮ್ದದೇ. ಅಯ್ಯೋ, ಯಾರೋ ಮಾತಾಡ್ದಂಗಾಯ್ತಲ್ಲ. ಯಾರದು? ನಾನ್ ವಿಕ್ರಮ್ ಸಿಂಗಾರ್. ವಿಕ್ರಮ್ ನೀವೇನಾ? ಅಯ್ಯೋ ತಮ್ಮ, ನಿಲ್ಸು, ಮೊದಲು ನಿಲ್ಸು. ನಿನ್ ಕೈಯಾಗಿರೋ ಆ ಸುತ್ತಿದ ಪೇಪರ್ ಹೊತ್ತಿ ಹೋಗ್ಲಾಕತೈತಿ ನೋಡು. ಅಷ್ಟು ದೊಡ್ಡ ಕಾರ ತಗೊಂಡು ಬಂದು ಮತ್ತ ಒಂದು ಮ್ಯಾಚ್ ಬಾಕ್ಸ್ ತರೋಕೆ ದುಡ್ಡಿಲ್ವೇನೋ ನಿನಗೆ? ಸುಮ್ಮನೆ ಕಡ್ಡಿ ತೋರಿಸಿ ಕೈ ಸುಟ್ಕೋಬೇಡ, ಬಿಸಾಕೋದನ್ನ. ಯಾರು ಇವನು ನನ್ನ ಎದುರೇ ಬಂದು ಸಿಗರೇಟ್ಗೆ ಪೇಪರ್ ಅಂತಿದ್ದಾನೆ? ಶೂಟ್ ಹಿಮ್. ಎಸ್ ಬಾಸ್. ಲೇತಮ್ಮ, ಗನ್ ನಿಲ್ಲಿಸೋ ಕೆಳಗ. ನಿನ್ ಗನ್ಗಿಂತ ನನ್ನ ಛತ್ರಿ ಭಾಳ ಡೇಂಜರ್ ಐತಿ. ಹೈವೇದಾಗ ಇದರ ತೋದಿ ತಗಲಿ ಒಬ್ಬನೇ ಕಣ್ಣು ಹೆಂಗೆ ಕೆಂಪಾಗ್ತೈತಿ ಅಂತ ಆ ಕಾಮಾಕ್ಷಿ ಗುಂಡಾಗಳನ್ನ ಕೇಳಿ ಹೋಗು. ಏನಮ್ಮ ಶೆಟ್ರೆ, ನೆನಪಿದ್ದೀನಾ? ನಾನು ಜಾತಕದ ನೆನಪ ಹೇಳಿ ನಾನು ಕಸದ ಬುಟ್ಟಿಗೆ ಎಸೆದ್ ಬಿಟ್ರಲ್ಲ, ಅದೇ ವಿಕ್ರಮ್ ಇವತ್ತು ಇಡೀ ಏರಿಯಾಗಿ ಕಿಂಗ್ ಆಗಿ ನಿಂತಿದ್ದಾನೆ. ವಿಕ್ರಮ್, ನನ್ನ ಕ್ಷಮಿಸ್ಬಿಡಪ್ಪ ಮಗನೇ. ಇವತ್ತು ಆಗ ಆ ಪರಿಸ್ಥಿತಿ ಆಗಿತ್ತು. ಈ ಮನೆ ಆಸ್ತಿ ಎಲ್ಲ ನಿಂದೆ. ಆದರೆ ಲಕ್ಷ್ಮಿ ಈ ಮನೆ ಸೊಸೆ ಆಗ್ಬೇಕಾದವಳು. ಅವಳನ್ನ ಮಧ್ಯೆ ತರಬೇಡಪ್ಪ, ಇದು ತಪ್ಪಾಗ್ತೈತಿ. ಇಲ್ಲ, ಕಾಮಾಕ್ಷಿ ಜೈಲಿಗೆ ಹೋಗುವ ಮುನ್ನ ನನಗೆ ಸರಿಯಾದ ಇನ್ಫಾರ್ಮೇಶನ್ ಕೊಟ್ಟಿದ್ದಾಳೆ. ಈ ಮನೆ ಪ್ರಾಣ ಇರೋದು ಆ ಲಕ್ಷ್ಮಿ ಮತ್ತು ಸಿದ್ಧಾರ್ಥ್ ಮದುವೆಗೆ ಇರೋ ಖುಷಿಯಲ್ಲಿ. ನನಗೆ ಆ ಖುಷಿ ಬೇಡ. ಈ ಆಸ್ತಿ ಪತ್ರದಲ್ಲಿ ಸಹಿ ಹಾಕಿ ನೀವೆಲ್ಲ ಅನಾಥಾಶ್ರಮಕ್ಕೆ ಹೋಗ್ಬೇಕು. ಇಲ್ಲಾದ್ರೆ ಇವತ್ತಿಗೆ ಈ ಮನೆ ರಣರಂಗ ಆಗ್ತೈತಿ. ಅಲ್ಲ ವಿಕ್ರಮ್ ತಮ್ಮ, ನೀನು ಸಿಕ್ನಾಗ ಅದು ಬರೀ ಆ ಸಿಗರೇಟ್ ಹೊಗೆ ತಿಂದು ಹೊಟ್ಟೆ ಒಣಗಿಸಿಕೊಂಡು ನೋಡು. ನಮ್ಮ ಕಡೆ ಬಿಸಿ ಬಿಸಿ ರೊಟ್ಟಿ ಮತ್ತು ಶೇಂಗಾ ಚಟ್ನಿ ತಿಂದರೆ ನೀನು ಅಂಡರ್ ವರ್ಲ್ಡ್
ಬುದ್ಧಿ ಹೋಗಿ ಅಪ್ಪಟ ಹಳ್ಳಿ ಬುದ್ಧಿ ಬರ್ತೈತಿ. ತಗೋ ಬಾ, ಅಡಿಗೆ ಮನ್ಯಾಗ ಐತಿ ಹಾಕಿ ಕೊಡ್ತೀನಿ ನಾವು, ಒಂದು ತುತ್ತು ತಿನ್ನೋ ಅಂತೆ. ಹೇ ಮುದ್ಕ, ಹೋಗೋ ಹೊರಗೆ. ಅದೇನದು ಬರೀ ಕೆಮಿಕಲ್ ಹಾಕಿ ಮಾಡ್ತೀರಾ? ಕೆಮಿಕಲ್ ಅಟ್ಯಾಕ್ ಆಗ್ತೈತಿ, ಹೋಗೋ ಕಡೆ. ಅಯ್ಯೋ, ಕೆಮಿಕಲ್ ಅಲ್ಲ ತಮ್ಮ, ಅದು ಅಪ್ಪಟ ಗುಂಟೂರು ಮೆಣಸಿಗೆ ಚಟ್ನಿಯ. ಕಣ್ಣೀರು ಬರ್ತಾ ಈಗ ನಿನ್ನ ಪಾಪದ ಕಣ್ಣೀರು ಕರಗಲಿ ನೋಡು. ಅಯ್ಯೋ, ಕಣ್ಣು ಉರಿತೈತಿ, ಹೋಗ್ತಿಲ್ಲ ಇಲ್ಲ ಮುಂದಿಂದ. ಯಾರಾದ್ರೆ ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಪ್ಲೀಸ್ ಬಿಗ್ನಿಗರಿಗೆ ಸಪೋರ್ಟ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಕೊಡಿ. ವ್ಯೂಸ್ ಎಲ್ಲ ಚೆನ್ನಾಗಿ ಬರ್ತಿದೆ, ಆದರೆ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.